ಗ್ರಾಮ ಪಂಚಾಯತಿ ಒಕ್ಕೂಟದ ಸದಸ್ಯರ ಒಕ್ಕೂಟದಿಂದ ಬೆಂಗಳೂರು ಚಲೋ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್. ನಾಳೆ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಸದಸ್ಯರ ಒಂದು ಗ್ರಾಮ ಪಂಚಾಯತಿ ಸದಸ್ಯರ ಕೇಟು ಅಧ್ಯಕ್ಷರ ಒಂದು ಸಹಿಯನ್ನು ಹಿಂತೆಗೆದುಕೊಳ್ತಾ ಇದ್ದಾರೆ. ಸೊ ಆ ನಿಟ್ಟಲ್ಲಿ ನಾವು ಈ ಒಂದು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಕೇರಳ ಮಾದರಿಯಲ್ಲೇ ನಮ್ಮ ಸದಸ್ಯರ ಅಧ್ಯಕ್ಷರ ಉಪಾಧ್ಯಕ್ಷರ ಒಂದು ಕೇರಳ ಮಾದರಿಯಲ್ಲೇ ನಮ್ಮ ಗೌರವಧನವನ್ನು ಆಗಬೇಕು, ಎಲ್ಲ ನಿಯಮಗಳು ಕೂಡ ಕೇರಳ ಮಾದರಿಯಲ್ಲೇ ಆಗಬೇಕು ಅನ್ನೋ ಒಂದು ನಿಟ್ಟಲ್ಲಿ ಈ ರೀತಿ ಹೋರಾಟವನ್ನು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನರೇಗಾ ಯೋಜನೆಯಲ್ಲಿ ತುಂಬ ವಿಳಂಬ ಆಗ್ತಾ ಇದ್ದೇವೆ. ಪೇಮೆಂಟ್ ಆಗಿರ್ಬೋದು, NMR ನಮೂದನೆ ಮಾಡ್ತಕ್ಕಂಥ ಆಗ್ಬೋದು, ಇವೆಲ್ಲ ವಿಳಂಬ ಆಗ್ತಾ ಇರೋದ್ರಿಂದ ಅದು ಒಂದು ಹೋರಾಟ ಆಗ್ತಾ ಇದೆ. ಆಮೇಲೆ ಅಧಿಕಾರಿಗಳು ರಾಜ್ಯ ಮಟ್ಟದಾಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ತಾಲೂಕು ಮಟ್ಟದಲ್ಲಾಗಿರೋದು ಅಧಿಕಾರಿಗಳು ಹಸ್ತಕ್ಷೇಪ ಆಗೋದನ್ನು ನಿಲ್ಲಿಸಬೇಕು. ಅದ್ರ ಜೊತೆಗೆ ನಮ್ಮ ಇನ್ನೂ ಹಲವಾರು ಬೇಡಿಕೆಗಳನ್ನು ನಮ್ಮ ಸದಸ್ಯರುಗಳಿಗೆ ಈಡೇರಿಸುವ ಸಲುವಾಗಿ ನಾವು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳಿಗೆ ಸಮಾನ ಸರ್ಕಾರವನ್ನು ಸದೃಢಗೊಳಿಸುವ ಸಲುವಾಗಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸುಮಾರು ನಮ್ಮ ಬಳ್ಳಾರಿ ಜಿಲ್ಲೆಯಿಂದ 2,000 ಜನ ಈ ಸದಸ್ಯರು ಹೋರಾಟವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ ಸರ್. ಇದು ನಾಳೆ 8ನೇ ತಾರೀಕು ಹೋರಾಟ ಇದೆ ಸರ್ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ. ಇಲ್ಲಿಂದ 2,000 ಜನ ಹೋಗ್ತಾ ಇದೆ ಸರ್. ಬೇರೆ ಬೇರೆ ತಾಲೂಕಿಂದ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದ ಬರ್ತದೆ. ಒಟ್ಟು 30,000 ರಿಂದ 40,000ವರೆಗೂ ಸೇರ್ಬೋದು ಅನ್ನೋ ಅಂದಾಜು ಮಾಡ್ಕೊಂಡಾಗಿದೆ ಸರ್.